ಬಿಜೆಪಿಯವರು ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ಅದನ್ನ ಟೀಕೆ ಮಾಡುವಂತಹ ಪ್ರಯತ್ನಗಳು ಪೋಸ್ಟರ್ ವಾರಿಗ ಮತ್ತೆ ಶುರುವಾಗಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಬಿಜೆಪಿಯವರು ಹೋರಾಟವನ್ನ ಮಾಡ್ತಾ ಇದ್ರೆ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಪೋಸ್ಟರ್ ಟಕ್ಕರ್ ಅನ್ನ ಕೊಡ್ತಾ ಇದೆ. ಬಿಜೆಪಿ ನಾಯಕರೆಲ್ಲ ನನ್ನನ್ನೂ ಬಂಧಿಸಿ ಅಂತಿರೋದು ಇವರ ಅಕ್ರಮಗಳ ಮತ್ತು ಹಗರಣಗಳ ಪ್ರಾಯಶ್ಚಿತನಾ ಅಂತ ಕಾಂಗ್ರೆಸ್ ಕೇಳ್ತಿರೋದು. ಬಿಜೆಪಿ ನಾಯಕರು ಪೋಸ್ಟರ್ ಹಿಡಿದು ಕೂರುವ ಸನ್ನಿವೇಶ ಬಂದಿದೆ. ಇವರೇನು ಪೊಲೀಸ್ ಸ್ಟೇಷನ್ಗಳ ಮುಂದೆ ಕೂರ್ತಾ ಇದ್ದಾರೆ ಪೋಸ್ಟರ್ ಹಿಡ್ಕೊಂಡು. ಇವೆಲ್ಲ ನೀವು ನಿಮ್ಮ ಅಧಿಕಾರಾವಧಿಯಲ್ಲಿ ನಡೆಸಿದಂತಹ ಹಗರಣ ಅಕ್ರಮಗಳ ಪ್ರಾಯಶ್ಚಿತಕ್ಕೆ ಬಂದು ಕೂತಿದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀರಾ ನನ್ನನ್ನು ಬಂಧಿಸಿ ಅಂತ. ಬಿಜೆಪಿ ಪಕ್ಷಕ್ಕೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಕಾಂಗ್ರೆಸ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಅದರಲ್ಲಿ ವಿಜಯೇಂದ್ರ ಅವ್ರದ್ದೊಂದು ಅವರು ಪೋಸ್ಟ್ ಹಿಡ್ಕೊಂಡಿರೋ ರೀತಿಯಲ್ಲಿ ಏನೋ ಒಂದು ಹಾಕಿದ್ದಾರೆ. ವಿಜಯೇಂದ್ರ ಅವರೇನು ಕರಸೇವಕ ಆಗಿರಲಿಲ್ಲ ಬಿಡಿ ಆ ಟೈಮ್ನಲ್ಲಿ. ಇನ್ನು ಬೇಕಾದ್ರೆ ನೀವು ವಿಪಕ್ಷ ನಾಯಕ ಅಶೋಕ್ ಅವ್ರದ್ದು ಹಾಕ್ಬೋದಾಗಿತ್ತು. ಸಿ ಟಿ ರವಿ ಅವ್ರದ್ದು ಹಾಕಿದ್ದೀರಾ, ಫೈನ್. ಅಶೋಕ್ ಅವ್ರದ್ದು, ಸುರೇಶ್ ಕುಮಾರ್ ಅವ್ರದ್ದು, ಸುನಿಲ್ ಕುಮಾರ್ ಅವ್ರದ್ದು, ಇವ್ರುಗಳದ್ದು ಹಾಕಿ, ಯಾಕೆಂದರೆ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಬಿಜೆಪಿಯವರ ಹೋರಾಟ ಜಾಸ್ತಿ ಆಗುತ್ತಾ ಇದ್ದ ಹಾಗೆಯೇ ಸುಮ್ಮನೆ ಕೂತರಾಗಲ್ಲ ಅಂತ ಈಗ ಕಾಂಗ್ರೆಸ್ನವರು ಅಖಾಡಕ್ಕಿಳಿದ್ರ ಅಂತ. ಮೊದಲಿಂದಲೂ ಕೂಡ ಈ ಒಂದು ಅವರ ಹೋರಾಟವನ್ನು ಅಥವಾ ನನ್ನನ್ನು ಬಂಧಿಸಿ ಎನ್ನುವಂಥ ಅಭಿಯಾನವನ್ನು ಕಾಂಗ್ರೆಸ್ ನಾಯಕರು ಬೇರೆ ಬೇರೆ ಹಂತದಲ್ಲಿ ವಿರೋಧಿಸಿದರು. ಇವತ್ತು ಸೋಷಿಯಲ್ ಮೀಡಿಯಾ ಫೈಟ್ ಶುರು ಆದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ 2 ಫೋಟೋನ ಈಗ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದ ವಿಜೇಂದ್ರ ಅವರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಟಿ ರವಿ ಅವರು. ವಿಜೇಂದ್ರ ಅವರು RTGS ಮೂಲಕ ಹಣವನ್ನು ಪಡೆದಿದ್ರು, 40,000 ಕೋಟಿಯ ಹಗರಣದ ಭಾಗಿದಾರ ಅನ್ನುವಂಥ ಆರೋಪವನ್ನು ಮಾಡಿ ಕಾಂಗ್ರೆಸ್ ಒಂದು ಪೋಸ್ಟನ್ನು ಮಾಡಿದೆ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ, ಕುಳಿತ ರೀತಿಯಲ್ಲಿ ಬಿಂಬಿತವಾಗಿರುವಂತಹ ಫೋಟೋ ಅದು. ಅದೇ ರೀತಿಯಲ್ಲಿ ಸಿ ಟಿ ರವಿ ಅವರು ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಯ ಮುಂದೆ ನಡೆಸಿದಂಥ ಪ್ರತಿಭಟನೆ, ನಾನು ಕರಸೇವಕ, ನನ್ನನ್ನು ಬಂಧಿಸಿ ಎನ್ನುವಂಥ ಪ್ರತಿಭಟನೆಗೆ ಕಾಂಗ್ರೆಸ್ ತನ್ನದೇ ಆದ ಟ್ಯಾಗ್ಲೈನನ್ನು ಕೊಟ್ಟು ಪೋಸ್ಟರ್ನ ಅಂಟಿಸಿದಂತೆ ಕಾಣಿಸ್ತಾ ಇದೆ. ಅದರಲ್ಲಿ ಅವರ ಕಾರು ಅಪಘಾತದ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್. 2 ಮೃತಪಟ್ಟಿದ್ರು ಸಿ ಟಿ ರವಿ ಅವರ ಕಾರು ಅಪಘಾತದಲ್ಲಿ ಎನ್ನುವಂಥದ್ದು. ಅಲ್ಲಿ ನಾನು ಅವರನ್ನು ಸಾಯಿಸಿದ ಕಾರಣಕ್ಕಾಗಿ ನನ್ನನ್ನು ಬಂಧಿಸಿ ಅಂತ ಸಿ ಟಿ ರವಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಪೋಸ್ಟರನ್ನು ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂಥದ್ದು. ಅಂದರೆ ಇದು ಕೂಡ ಈಗ ಮತ್ತೊಂದು ರೀತಿಯ ಜಿದ್ದಾಜಿದ್ದಿ, ಅಂದರೆ ಕರಸೇವಕರ ಪರವಾಗಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಅಥವಾ ನನ್ನನ್ನು ಬಂಧಿಸಿ ಅನ್ನೋ ಅಭಿಯಾನಕ್ಕೆ ಕಾಂಗ್ರೆಸ್ ವ್ಯಂಗ್ಯಭರಿತವಾದಂತಹ ಅವರ ಕೆಲವು ಹಳೆಯ ವಿಚಾರಗಳನ್ನು ಕೆದಕಿ ಪೋಸ್ಟರ್ನ ಲಿಂಕ್ ಮಾಡಿ ಶೇರ್ ಮಾಡಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿರುವಂಥದ್ದು ಕೂಡ ನಡೀತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮತ್ತು ಒಂದು ಪಕ್ಷದವರು ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾಗ ಆಡಳಿತ ಪಕ್ಷ ಅಂತ ಅನಿಸ್ಕೊಂಡು ಅವರು ಸುಮ್ಮನೆ ಕೂತಿರೋಕ್ಕಾಗತ್ತಾ? ಇವರೇನು ಹೇಳಿ ಕೌಂಟರ್ಗಳು ಕೊಡ್ತಾರೆ, ಅದಕ್ಕೆ ಮತ್ತೆ ರಿಕೌಂಟ್ರ್ ಕೊಡಲೇಬೇಕಲ್ಲ, ಆ ಕಡೆಯಿಂದ ಕೌಂಟರ್ ಅಟ್ಯಾಕ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಇವಾಗ ಈ ಎಲ್ಲ